ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನದರ್ ವ್ಲಾಗ್. ಸೊ ನಾನಿವತ್ತು ನಿಮಗೆ ಲಾಸ್ಟ್ ವೀಡಿಯೋನಲ್ಲೇ ಹೇಳಿದ್ದೆ, ನಾವು ಪ್ಯಾಕಿಂಗಿಗೆಲ್ಲ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ ಅಂತ ಹೇಳಿ. ಸೊ ಇವಾಗ ಅವರು ಬಂದಿದ್ದಾರೆ. ಹಾಗೆ ಈ ಕಂಪನಿ ಹೆಸರು ಬಂದು ಫೆರಿಗೋ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅಂತ ಹೇಳಿ. ಆ್ಯಂಡ್ ಇದು ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಅಲ್ಲ. ಸೊ ನಾವು ಶಿಫ್ಟ್ ಮಾಡ್ಕೋತಿದ್ವಿ. ಸೊ ಅದು ನಮಗೋಸ್ಕರ ನಾವು ಓನಾಗಿ ಬುಕ್ ಮಾಡ್ಕೊಂಡಿರೋದು. ಹಾಗೆ ಇವರು ಪ್ರತಿಯೊಂದನ್ನು ಕೂಡ ಇವರು ಹೇಳಿದ ಟೈಮ್ಗೆ ಕರೆಕ್ಟಾಗಿ ಬಂದರು. ಆಲ್ಮೋಸ್ಟ್ 10 o'clock ಬರ್ತೀವಿ ಅಂತ ಹೇಳಿದರು. ಸೊ ಅದೇ ರೀತಿ ಬಟ್ಟೆಗಳನ್ನೆಲ್ಲ ನೀಟಾಗಿ ಸಪ್ರೇಟಾಗಿ ಪ್ಯಾಕ್ ಮಾಡಿ, ಇವರು ಒಂದು 4 ಮೆಂಬರ್ಸ್ ಬಂದಿದ್ದರಿಂದ ಒಂದು ಆಲ್ಮೋಸ್ಟ್ 10ಗೆ ಬಂದಿದ್ದು 4 o'clockವರೆಗೂ ಎಲ್ಲ ಶಿಫ್ಟ್ ಮಾಡಿಕೊಟ್ಟು, ಪ್ರತಿಯೊಂದು ಯುಟಿಲೆನ್ಸಸ್ ಇರ್ಬೋದು, ಹಾಗೆ ಗ್ಲಾಸ್ ಐಟಮ್ಸ್ ಇರ್ಬೋದು, ಪ್ರತಿಯೊಂದನ್ನು ನೀಟಾಗಿ ರ್ಯಾಪ್ ಮಾಡಿ, ಹಾಗೆ ಪ್ಲೇಟ್ಸ್ ಇರ್ಬೋದು, ಯಾವುದು ಒಂದು ಕೂಡ ಐಟಮ್ಸ್ ಒಡೆದೋಗದೇ ಇರೋ ಥರ ನೀಟಾಗಿ ಸೇಫಾಗಿ ತೊಗೊಂಡು ಬಂದು ಕೊಟ್ಟಿದ್ದಾರೆ. ಹಾಗೆ ಟಿ ವಿ ಕೂಡ ಎಲ್ಲನೂ ಅವರೇ ರಿಮೂವ್ ಮಾಡಿ, ಹಾಗೆ ಟಿ ವಿ ಬಾಕ್ಸ್ ಏನಿತ್ತು ಅದು ಅವರು ತೊಗೊಂಡು ಬಂದಿದ್ರು ಏನೋ ಗೊತ್ತಿಲ್ಲ, ಬಟ್ ನಮ್ಮ ಹತ್ರನೂ ಕೂಡ ಇದು ಇತ್ತು. ಸೊ ನಾವು ಹಾಗೆ ಇಟ್ಟಿದ್ವಿ. ಟಿ ವಿ ತೊಗೊಂಡು ಬಂದು ಈ ಥರ ಬೇಕಾಗುತ್ತೆ ಅಂತ ಹೇಳಿನೇ ಇಟ್ಟಿದ್ದು. ಹಾಗೆ ಟಿ ವಿ ಬಾಕ್ಸ್ನ ನೀಟಾಗಿ ಅದರೊಳಗಡೆ ಫಿಕ್ಸ್ ಮಾಡಿಕೊಟ್ರು. ಸೊ ನೀವೇ ನೋಡ್ತಿರ್ಬೋದು, ಒಂದು ಸ್ವಲ್ಪ ಕೂಡ ಏನು ಕೂಡ ಯಾವುದೂ ಒಂದು ಡ್ಯಾಮೇಜ್ ಆಗದೇ ಇರೋ ರೀತಿ ಕ್ಲೀನ್ ಮಾಡ್ತಿದ್ದಾರೆ. ಹಾಗೆ ಬೆಡ್ಡನ್ನು ಕೂಡ ಅಷ್ಟೇ ಕ್ಲೀನಾಗಿ ಎಲ್ಲನೂ ಈ ರೀತಿ ಫಿಕ್ಸ್ ಮಾಡಿಬಿಟ್ಟು, ಹಾಗೆ ನೀವೇ ನೋಡಿ ಇಲ್ಲೊಂದು ಚಿಕ್ಕ ಮಿಕ್ಸಿ ಜಾರ್ನು ಕೂಡ ಅವರು ನೀಟಾಗಿ ಸೇಫಾಗಿ ಪ್ಯಾಕ್ ಮಾಡಿದ್ದಾರೆ. ಹಾಗೆ ಫುಡ್ ಏನಾದರೂ ಇತ್ತು ವೇಸ್ಟ್ ಆಗಬಾರ್ದು ಅಂತ ಇದ್ದರೆ ಅದನ್ನು ಕೂಡ ರ್ಯಾಪ್ ಮಾಡಿ ಫ್ರಿಜ್ಜಲ್ಲಿರೋ ಐಟಮ್ಸ್ ಎಲ್ಲನೂ ಕೂಡ ಒಂದೊಂದನ್ನು ಬಾಕ್ಸಲ್ಲಿ ಪ್ಯಾಕ್ ಮಾಡಿದರು. ಹಾಗೆ ಬೆಡ್ ಏನಿದೆ, ಬೆಡ್ನ ಕೂಡ ಅಷ್ಟೇ. ನಾನು ಅಂದ್ಕೊಂಡೆ ಬೆಡ್ಡೆಲ್ಲ ಗಲೀಜಾಗಿಬಿಡುತ್ತೆ ಅಂತ, ಬಟ್ ಬೆಡ್ಡು ಕೂಡ ಅಷ್ಟೇ ಇದೇ ರೀತಿ ನೀಟಾಗಿ ಸುತ್ತಬಿಟ್ಟು ರ್ಯಾಪ್ ಮಾಡಿ ತೊಗೊಂಡು ಬಂದು ಕೊಟ್ಟರು. ಹಾಗೆ ಈ ಫ್ರಿಜ್ಜಿದು ಒಂದು ತುಂಬಾ ಕಷ್ಟ ಆಗ್ತಿರುತ್ತೆ ಅಂತ ಅಂದ್ಕೊಂಡ್ವಿ. ನಾವು ಈ ಮನೆಗೆ ಬರೋವಾಗಲೇ ಫ್ರಿಜ್ ತೊಗೊಂಡು ಬರೋವಾಗ ಡೆಲಿವರ್ ಮಾಡೋಕ್ಕೆ ತುಂಬ ಕಷ್ಟಪಟ್ಟು ಮಾಡಿದರು. ಬಟ್ ಇವರು ಅದನ್ನು ನೀಟಾಗಿ ಈ ರೀತಿ ಯಾವುದೇ ರೀತಿ ಡ್ಯಾಮೇಜ್ ಆಗದೇ ಇರಬಾರ್ದು ಅಂತ ಹೇಳಿ ಈ ರೀತಿ ಕ್ಲೀನಾಗಿ ಪ್ಯಾಕ್ ಮಾಡಿ, ಒಂದು ಬಟ್ಟೆನೂ ಅಷ್ಟೇ, ಈ ಬೆಡ್ಶೀಟ್ಸ್ ಎಲ್ಲನೂ ಅವರೇ ತೊಗೊಂಡು ಬಂದಿದ್ದಾರೆ. ಸೊ ಅದನ್ನೆಲ್ಲ ನೀಟಾಗಿ ಈ ರೀತಿ ಸುತ್ತಿ ರ್ಯಾಪ್ ಮಾಡಿದ್ರು. ಸೊ ನೀವೇ ನೋಡ್ಬೋದು ಅವರು ಸರ್ವಿಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗೆ ಇನ್ನೊಂದು ಹೇಳಬೇಕು, ಅವರು ಒಂದು ಕ್ಲೀನಾಗಿ ಅದನ್ನು ಒಂದು ಬೆಡ್ಡನ್ನು ರಿಮೂವ್ ಮಾಡ್ತಿದ್ದಾರೆ ಅಂದರೆ ಅದರಲ್ಲಿರೋ ಡಸ್ಟನ್ನು ಕೂಡ ಅವರೇ ಕ್ಲೀನ್ ಮಾಡಿ ಕೊಟ್ಟೋಗ್ತಿದ್ದಾರೆ. ಆ್ಯಂಡ್ ಈ ಮನೆ ಫುಲ್ಲು ಖಾಲಿ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೊಟ್ಬಿಟ್ಟು ಹೋದರು. ಹಾಗೆ ನಾನು ಸ್ವಲ್ಪ ಪಾಟ್ಸ್ ಎಲ್ಲ ಏನಿತ್ತು ಅದನ್ನು ಕೂಡ ಎತ್ಕೊಂಡು ಬಂದು ಕೊಡೋಕ್ಕೆ ಹೇಳಿದ್ದೆ. ಸೊ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ದಟ್ ಅವ್ರಿಗೂ ಕೂಡ ಪ್ಯಾಕಿಂಗ್ ಎಲ್ಲ ಕಷ್ಟ ಆಗುತ್ತೆ, ತುಂಬ ಕಾಸ್ಟ್ಲಿ ಅಂತ ಅಂದ್ಕೊಂಡಿರ್ತಾರೆ. ಸೊ ಯಾರೆಲ್ಲ ಶಿಫ್ಟ್ ಮಾಡೋಕ್ಕೆ ಕಷ್ಟ ಇರುತ್ತೆ ವರ್ಕಿಂಗ್ ಮಾಡೋರಿಗೆಲ್ಲ, ಸೊ ಈ ರೀತಿ ಅವ್ರಿಗೆ ಒಂದು ಸಲ ಆರ್ಡರ್ ಕೊಟ್ಟರೆ ಅವರೇ ನೀಟಾಗಿ ಪ್ಯಾಕ್ ಮಾಡಿ ತೊಗೊಂಡು ಬಂದು ಕೊಡ್ತಾರೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು